ಕೃಷಿಕ ಯಾವತ್ತೂ ನಷ್ಟ ಆಗೋದಕ್ಕೆ ಶುರು ಮಾಡ್ದ ಅಂತ ಹೇಳಿದ್ರೆ ಕೊಂಡು ತಿನ್ನುವ ಸಂಸ್ಕೃತಿಯನ್ನ ಬೆಳೆಸ್ಕೊಂಡಿದ್ದು ಮೊದಲನೇ ತಪ್ಪು. ಆಮೇಲೆ ಅಗತ್ಯಗಳನ್ನ ಜಾಸ್ತಿ ಮಾಡ್ಕೊಂಡಿದ್ದು ಇವನು. ಅಷ್ಟೋ ಜನಕ್ಕಿದ್ದು 9.5 ಎಕರೆ ತೋಟ, 18 ಎಕರೆ ಹೊಲ, 82 ಜನಕ್ಕೆ ಆಗಿ ಮಿಕ್ತಾ ಇತ್ತು. ವರ್ಷಕ್ಕೊಂದು 2 ಮದುವೆ ಮಾಡ್ತಿದ್ವಿ, ಒಂದು ಆಸ್ತಿ ತಗೋತಾ ಇದ್ವಿ. ರಿಫೈನ್ಡ್ ಆಯಿಲ್ ತಿಂತಾ ಇದ್ದೀರಾ ಅಂತ ಹೇಳಿದ್ರೆ ಆ ಡೈನೋಸರಿನ ಕೊಬ್ಬನ್ನ ತಿಂತಾ ಇದ್ದೀರಾ. ಇದು ನಿಮ್ಮ ಆರೋಗ್ಯಗಳು ನಾಶ ಆಗಿದ್ದು ಹೆಚ್ಚು ಕಾರಣ. ಕಡ್ಲೆಕಾಯಿ ಎಣ್ಣೆಗೂ ಸೂರ್ಯಕಾಂತಿ ಎಣ್ಣೆಗೂ ಎಳ್ಳೆಣ್ಣೆಗೂ ಬಣ್ಣ ತೆಗೆದ, ವಾಸನೆ ತೆಗೆದ, ಪೆಟ್ರೋಲಿಯಂ ಪ್ರಾಡಕ್ಟ್ಸ್ಗೂ ಬಣ್ಣ ತೆಗೆದ, ವಾಸನೆ ತೆಗೆದ, ಎರಡನ್ನು ಮಿಶ್ರ ಮಾಡಿ ನಿಮಗ್ ಕೊಟ್ಟ. ದೇಶವನ್ನ ಆಳ್ತಾ ಇರೋದು ಓನ್ಲಿ ಕಾರ್ಪೊರೇಟ್ ಸೆಕ್ಟರ್ ಮಾತ್ರ. ಸಾಯೋ ತನಕ ಕಲಿಬೇಕು, ಸಾಯೋ ತನಕ ಕಷ್ಟ ಬೀಳಬೇಕು. ಇವೆರಡನ್ನ ಯಾವತ್ತೂ ಮನುಷ್ಯರು ಕಲಿತಾರೆ, ಆಗ ಇವರ ಅನಿವಾರ್ಯತೆ ನಮ್ಗಿರೋದಿಲ್ಲ. ಆಮಿಷಗಳು ಇಂದ ಈಗ ತಾನೇ ಹೇಳಿದೆ, 4 ಟ್ರ್ಯಾಕ್ಟರ್ ಗೊಬ್ಬರ ಕೊಟ್ರೆ 5,000 20,000 ಬರುತ್ತೆ. ಅದರಲ್ಲಿ 4,000 ರೂಪಾಯಿ ತಗೊಂಡೋಗಿ ರಾಸಾಯನಿಕ ಗೊಬ್ಬರ ಹಾಕ್ಬಿಡ್ತಾನೆ, ಫ್ಯಾಕ್ಟರಿ ಗೊಬ್ಬರ ಎತ್ಕೊಂಡ್ಬಂದು ಹಾಕ್ತಾನೆ. ಅಲ್ಲಿ ಅಷ್ಟು ಕೆಲಸ ಉಳಿತು, 16,000 ಕಾಸು ಉಳಿತು ಇವನಿಗೆ. ತಿಪ್ಪೆ ಗೊಬ್ಬರ ಹಾಕ್ಸಕ್ ಲೇಬರ್ ಉಳಿತು, ಶ್ರಮ ಉಳಿತು. ಇದು ಹೌದು, ಎಲ್ಲವೂ ಅಷ್ಟೇ. ಆಮೇಲೆ ಬಹಳ ಚೆನ್ನಾಗಿ ನೆನಪಿಟ್ಕೊಳ್ಳಿ, ಇಡೀ ದೇಶದ ಜನತೆಯ ಮನೋಭಾವ ಸುಲಭದಿಂದ ಓಡೋದಾಗ್ತಾ ಇದೆ. ಎಲ್ಲರ ಮನೋಭಾವಗಳು ಚೇಂಜ್ ಆಗ್ತಾ ಇದೆ. ಇದು ನಮ್ಮ ದೇಶಕ್ಕೆ ಮಾರಕ. ಏನಂತ ಹೇಳಿದ್ರೆ, ಕಷ್ಟ ಬೀಳದೆ ಹಣ ಬೇಕು, ಕಷ್ಟ ಬೀಳದೆ ಫಲ ಬೇಕು, ಕಷ್ಟ ಬೀಳದೆ ದವಸ ಧಾನ್ಯ ಮನೆಯಲ್ಲಿರಬೇಕು. ಇವೆಲ್ಲವೂ ಈ ಒಂದು ಹಂತಕ್ಕೆ ಮನುಷ್ಯ ಹೋಗ್ತಾ ಇರೋದ್ರಿಂದ ಮತ್ತೆ ಇವನು ದೈಹಿಕ ಶ್ರಮ ಮತ್ತೆ ಶ್ರದ್ಧೆ, ಶ್ರಮದ ಜೊತೆಗೆ ಶ್ರದ್ಧೆ, ಇವೆರಡನ್ನೂ ಬೆಳೆಸ್ಕೊಂಡಾಗ ಮಾತ್ರ ಈ ಸಾವಯವ ಕೃಷಿ ಸಾಧ್ಯ ಆಗತ್ತೆ. ಆದ್ರೆ ಸರ್, ಇನ್ನೊಂದು ಜೊತೆಗೆ ಬೀಜದ ವಿಚಾರಕ್ಕೆ ಬರೋದಾಯ್ತು ಅಂತಂದ್ರೆ ಅದು ಬಿಡಿ, ಅದು ಪಾತಾಳ ಹತ್ತೋಗಿದೆ. ಎಷ್ಟು ರೈತರ ಒರಿಜಿನಲ್ ಬೀಜ ಇದೆ? ಅಷ್ಟು ರೈತರ ಹತ್ರ ಅಲ್ಲ. ಇದು ಮೊದಲನೇ ಹಂತದಲ್ಲೇನೆ ಅದನ್ನ ಮಟ್ಟ ಹಾಕ್ಬಿಟ್ರು ಕಾರ್ಪೊರೇಟ್ ಸೆಕ್ಟರ್ಗಳು. ಈಗೇನ್ ಮಾಡ್ತಾರೆ, ಬೀಜ ಸ್ವಲ್ಪ ಹೈಬ್ರಿಡ್ ಬೀಜ ತಂದು ತೋರಿಸಿದ್ರು, ಅವನು ಆ ಬೀಜ ಹಾಕಿದ. ಆ ಬೀಜ ಹಾಕಿದ ತಕ್ಷಣ ಒಳ್ಳೆ ಈಲ್ಡಿಂಗ್ ಕಾಣಿಸ್ತು. ತಕ್ಷಣ ಏನು ಮಾಡ್ದೆ, ಇವನು ಬೀಜನ ನೆಗ್ಲೆಕ್ಟ್ ಮಾಡ್ದ. ಒಂದು 3 ಸಾರಿ ಆಗೋದ್ರಲ್ಲಿ ಅವನಿಗೆ ದುರಂತ ಅರಿವಾಗೋದ್ರಲ್ಲಿ ಏನಾಯ್ತು, ಹಳೆ ಬೀಜಗಳನ್ನ ಕಳ್ಕೊಬಿಟ್ಟ. ಆಮೇಲೆ ಅದ್ರಲ್ಲಿ ಬೀಜ ಮಾಡಕ್ ಹೋದ, ಅದು ಆಗ್ತಾ ಇಲ್ಲ ಹೈಬ್ರಿಡ್ ಬೀಜಗಳು. ಸೊ ಹೈಬ್ರಿಡ್ ಅವ್ರು ಏನು ಕಂಪನಿಯವ್ರು ಕೊಡ್ತಾರಲ್ಲ ಕಾರ್ಪೊರೇಟ್ ಬೀಜ, ಅದರಲ್ಲಿ ಈತ ಬೀಜ ಮಾಡ್ಕೊಳಕ್ ಆಗೋದಿಲ್ಲ, ಸಾಧ್ಯ ಇಲ್ಲ. ಅದು ಎಲ್ಲ ಎಕ್ಸ್ಪೆರಿಮೆಂಟ್ಗಳಾಗಬೇಕು, ಮತ್ತೆ ಏನೇನೋ ಆಗಿ ಅಷ್ಟು ಪ್ರಕ್ರಿಯೆಗಳು ನಡೆದಾಗ ಮಾತ್ರನೇ ಅದು ಇದಾಗುತ್ತೆ. ಹೌದು, ಲ್ಯಾಬಿಂದಾನೇ ಬರಬೇಕು. ಅವನು ಅದಕ್ಕೆ ಪಾಲಿನೇಷನ್ಗಳು ಅವೆಲ್ಲ ಏನೇನೋ ಇಟ್ಕೊಂಡಿರ್ತಾನೆ ಅವನು, ಅದೊಂದು ಸಾಲು ಇದೊಂದು ಸಾಲು ಎಲ್ಲ ಹಾಕಿ. ರೈತ ಅದೆಲ್ಲ ಏನು ಮಾಡಿ, ಅದೇ ನಮ್ಮ ದೇಸಿ ಬೀಜಗಳಲ್ಲಿ ಒಂದು ಸಾರಿ ನೀನು ಬೀಜ ಮಾಡಿ, ನಮ್ಮದನೇ ಒಂದು 10 ತಲೆಮಾರಿಂದ ಬಂದಿದ್ದ ಬೀಜಗಳಿದ್ವು. ನಾವಿಷ್ಟು ಹೇಳ್ತಿದ್ದೀವಿ, ನಾವು ಕೂಡ ಕಳ್ಕೊಂಡ್ವಿ. ಆಮೇಲೆ ಅದನ್ನ ಸಂಪಾದನೆ ಮಾಡ್ಕೊಳ್ತಾ ಇದ್ವಿ, ಅದು ಬೇರೆ ವಿಷಯ. ಆದ್ರೆ ನಾವೂ ಒಂದ್ಸಾರಿ ಕಳ್ಕೊಂಡಿರೋದಂತೂ ಸತ್ಯ. ಹೌದು, ಇವೆಲ್ಲ ನಾವು ಇವತ್ತಿಗೂ ದೊಡ್ಡ ವಂದನೆಗಳು ತಿಳಿಸ್ಬೋದು ನಮ್ಮ ಗುಡ್ಡಗಾಡುಗಳು ಅಲ್ಲಿ ಇರುವಂತ ಜನ. ಅವರೇ ನಮಗೆ ಇವತ್ತು ಪರಂಪರಾಗತವಾದಂತ ಎಲ್ಲ ದೇಸಿ ಬೀಜಗಳನ್ನ ಉಳಿಸ್ಕೊಟ್ಟವ್ರು ಅವರೇ. ನಾವು ಟೌನ್ಗಳಲ್ಲಿ ಸಿಟಿಯಲ್ಲಿರೋರು ಯಾರು ಉಳಿಸ್ಲಿಲ್ಲ. ಇದು ಬಹಳ ಚೆನ್ನಾಗಿ ನೆನ್ಪಿಟ್ಕೋಬೇಕು. ತುಂಬಾ ರೂರಲ್ ಅಲ್ಲಿ ಯಾರಿದ್ರು, ತುಂಬಾ ಹಳ್ಳಿ ಮಟ್ಟದಲ್ಲಿ ತಳಮಟ್ಟದ ರೈತರುಗಳು, ರೈತ ಮಹಿಳೆಯರು, ಅವರೇನೆ ಈ ದೇಸಿ ಬೀಜಗಳನ್ನ ಉಳಿಸಿ ಇವತ್ತು ಕೊಟ್ಟಿರೋದು. ಅದನ್ನ ಇವತ್ತು ನಾವು ಕಾಪಾಡ್ಕೋಬೇಕಾಗಿದೆ. ಪ್ರತಿಯೊಬ್ಬ ರೈತನು ಕಡೆ ಪಕ್ಷ, ನಾನು ಹೇಳೋದು 100 ಥರ ಬೀಜ ಮಾಡೋಕ್ಕಾಗಲಿಲ್ಲ ಅಂತ ಹೇಳಿದ್ರು ಕಡೆ ಪಕ್ಷ ಒಂದು 4-5 ಥರದ ಬೀಜಗಳಾದ್ರೂ ನೀನು ಪ್ರತಿ ವರ್ಷ ಬೀಜ ಮಾಡಿ ಅದನ್ನು ಕಾಪಿಟ್ಕೋಬೇಕಾಗಿರೋದು ಪ್ರತಿಯೊಬ್ಬ ರೈತನ ಕರ್ತವ್ಯ ಕೂಡ. ಒಂದು ಊರಲ್ಲಿ ಒಂದು 50 ಜನ ರೈತರಿದ್ದು 4 ಥರ ಬೀಜಗಳನ್ನ ಒಬ್ಬೊಬ್ಬ ಕಾಪಿಟ್ಕೊಂಡ ಅಂತ ಹೇಳಿದ್ರೆ 50 ಜನ 200 ಥರ ಬೀಜನ ಅವನು ಕಾಪಿಟ್ಕೊಂಡಂಗಾಯ್ತು. ಅದನ್ನ ಅವರವರೇ ಡಿಸ್ಟ್ರಿಬ್ಯೂಟ್ ಮಾಡಿ ಹಂಚ್ಕೊಳ್ಬಹುದು. ಅಥವಾ ಇವನ ಹತ್ರ ಇರೋ ಬೀಜ ಅವನು ಕೊಟ್ಟು, ಅವನ ಹತ್ರ ಇರೋ ಬೀಜ ಇವನು ತಗೊಳ್ಳು. ಈ ಥರ ಯಾಕೆಂತ ಹೇಳಿದ್ರೆ ಒಬ್ಬ ರೈತನಿಗೆ ಬೇಕಾಗಿರೋದು ಒಂದು 10-12 ಥರ ಬೀಜ. ಇವನಲ್ಲಿರೋ ಬೀಜ 3 ಜನಕ್ಕೆ ಕೊಟ್ಟು, ಆ 3 ಜನದಲ್ಲಿರೋ ಬೀಜ ಇವನು ತಗೊಂಡ್ರೆ ಇವನ್ ಪೂರೈಕೆ ಮುಗೀತು. ಇನ್ನೊಬ್ಬನಿಗೆ ಇನ್ಯಾವುದು ಬೀಜಗಳು ಬೇಕಾಗುತ್ತೆ. ಕೆಲವ್ರಿಗೆ ತರಕಾರಿ ಬೀಜಗಳು ಬೇಕಾಗಿರುತ್ತೆ, ಕೆಲವರಿಗೆ ಹಣ್ಣಿನ ಬೀಜ ಬೇಕಾಗಿರುತ್ತೆ, ಕೆಲವ್ರಿಗೆ ಬಳ್ಳಿ ಬೀಜಗಳು ಬೇಕಾಗಿರುತ್ತೆ. ಎಲ್ಲವೂ ಒಬ್ಬರೇ ಯಾರೂ ಬೆಳೆಯೋದಿಲ್ಲ. ಇವನು ಒಂದು 5-6 ಥರ, ಅಥವಾ ಇವನು ಪೂರೈಕೆ ಹೆಚ್ಚು ಅಂದರೆ ಒಬ್ಬ ರೈತ ಒಂದು 8-10 ಥರ ಬೀಜಗಳನ್ನ ಬೇಕಾಗುತ್ತೆ. ಉದಾಹರಣೆಗೆ ಇವಾಗ ಕುಷ್ಕಿಯಲ್ಲಿ ಬಂದಾಗ ಇವನಿಗೆ ಏನೇನು ಬೇಕಾಗುತ್ತೆ, ರಾಗಿ ಬೇಕಾಗುತ್ತೆ, ಅಲಸಂದೆ ಬೇಕಾಗುತ್ತೆ, ಉಚ್ಚೆಳು ಬೇಕಾಗುತ್ತೆ, ಅವರೆಕಾಳು ಬೇಕಾಗುತ್ತೆ, ಸ್ವಲ್ಪ ಉದ್ದು, ನೆಲಗಡ್ಲೆ, ಈ ತರದ್ದು ಹೆಚ್ಚು ಅಂತ ಹೇಳಿದ್ರೆ ಇವಾಗ ನಮ್ಮ ಏರಿಯಾಗ ಮಾತ್ರ ಹೇಳ್ತೀನಿ. ಈ ತರದಲ್ಲಿ ಒಂದು 7-8 ಥರ ಬೀಜಗಳು ಬೇಕಾಗುತ್ತೆ. ಇನ್ನು ತೋಟಗಳಿಗೆ ಬಂದಾಗ ಇವನಿಗೆ ಬಹಳ ಮುಖ್ಯವಾಗಿ ಹುರುಳಿಕಾಯಿ, ಬೆಂಡೆಕಾಯಿ, ಹಾಗಲಕಾಯಿ, ತೊಂಡೆಕಾಯಿ, ಈ ಥರದ ಒಂದು ಸ್ವಲ್ಪ
ಆಮೇಲೆ ಕೆಲವು ತರಕಾರಿಗಳು ಇನ್ನು ಇವನಿಗೆ ಯಾವಾಗಲೂ ಬೇಕಾಗಿರೋ ಧನಿಯಾ ಸೊಪ್ಪಿರ್ಬೋದು, ಇಂಥವೆಲ್ಲ ಸೊಪ್ಪಿನ ಮಡಿಗಳು, ಅದು ದಂಟು ಸೊಪ್ಪಿರ್ಬೋದು, ಪಾಲಕ್ ಸೊಪ್ಪಿರ್ಬೋದು, ಚೊಕ್ಕಮಂತೆ ಸೊಪ್ಪಿರ್ಬೋದು, ಹೀರೆ ಸೊಪ್ಪಿರ್ಬೋದು, ಕೀರೆ ಸೊಪ್ಪಿರ್ಬೋದು, ಇವುಗಳೆಲ್ಲ ಸ್ವಲ್ಪ ಬೀಜಗಳು ಇವನೇ ಮಾಡಿಕೊಂಡು ಇಟ್ಕೊಂಡ ಅಂತ ಹೇಳಿದ್ರೆ ಅಲ್ಲಿ ತೋಟದ್ದು ಒಂದು ಅಂತ ಇದಾಯಿತು. ಇನ್ನು ಇವನು ತೋಟಕ್ಕೆ ಬಂದಾಗ ಅಡಿಕೆ ತೆಂಗುಗಳಂತೂ ಅದೃಷ್ಟವಶಾತ್ ಅವೆಲ್ಲ ಹಳೆ ತಳಿಗಳು ಹಾಗೆ ಉಳ್ಕೊಂಡಿದೆ ನಮ್ಮ ಹತ್ರ. ಅವನ್ನೆಲ್ಲ ಇವತ್ತು ರೈತರ ಕೈಯಲ್ಲಿದೆ ಇವುಗಳು. ಇವೆಲ್ಲ ಒಂಥರ ಕೆಲವು ಇವಿಷ್ಟನ್ನು ಮಾಡ್ಕೊಂಡೋದಾಗ ಇವನು ಮತ್ತೆ ಇಂದಿನ ವ್ಯವಸಾಯವನ್ನು ಅವನು ಪುನರುಜ್ಜಿಸಿಕೊಳ್ಬೋದು. ಅದರ ಜೊತೆಗೆ ಈ ಕಾಡು ಕೃಷಿ ಅಂತ ಏನಿದೆ, ಅವನು ಪ್ರತಿಯೊಬ್ಬ ರೈತನೂ ಅದನ್ನ ಒಂದು ಪಾರ್ಟ್ ಆದರೂ ಮಾಡ್ಕೋಬೇಕಾಗತ್ತೆ ಈ ಕಾಡು ಕೃಷಿಯನ್ನು. ಅಲ್ಲಿ ಇವನು ಹಣ್ಣು ಹಂಪಲುಗಳು, ಗೆಡ್ಡೆ ಗೆಣಸುಗಳು, ತರಕಾರಿಗಳು, ಜಾಗ ಇರೋ ಕಡೆ ಸ್ವಲ್ಪ ದವಸ ಧಾನ್ಯಗಳು, ಮರಗಳಿಗೇನೆ ಹಬ್ಬಿಸುವಂಥ ಹಾಗಲಕಾಯಿ ಇರ್ಬೋದು, ಸೋರೆಕಾಯಿ ಇರ್ಬೋದು, ತುಪ್ಪದೀರೆಕಾಯಿ ಇರ್ಬೋದು, ಈ ಥರದವೆಲ್ಲ ಇವನು ಹಬ್ಬಿಸ್ಕೊಂಡು ಇವನು ಬೆಳೆಸಲಿಕ್ಕೆ ಹೋದ ಅಂತ ಹೇಳಿದ್ರೆ ಅಲ್ಲಿ ಒಂದು ಸಣ್ಣ ಇವನು ಕಾಡು ಕೃಷಿ ಭಾಗ, ಅದು 10 ಗುಂಟೆ ಇರ್ಬೋದು, 20 ಗುಂಟೆ ಇರ್ಬೋದು, 1 ಎಕರೆ ಇರ್ಬೋದು, ಅದನ್ನು ನೀವು ಕೂಡ ಮಾಡ್ಕೋಬೇಕು. ಅದರಲ್ಲಿ ನಾವಿವಾಗ ಒಂದು ಮರ ಇರುತ್ತೆ, ಆ ಮರದ ಬುಡದಲ್ಲಿ ತಗೊಂಡೋಗ್ಬಿಟ್ಟು ಒಂದು ಬಳ್ಳಿ ಬೀನ್ಸ್ ಹಾಕ್ತೀರಾ, ಅದು ಕಪ್ಕೊಳ್ಳುತ್ತೆ, ಕಾಯಿ ಬರುತ್ತೆ. ಇನ್ನೊಂದಕ್ಕೆ ಹೋಗ್ತೀರಾ, ಒಂದು ಹಾಗಲಕಾಯಿ ಹಾಕ್ತೀರಾ, ಅದು ಹಬ್ಕೊಳ್ಳುತ್ತೆ, ಅದು ಕಾಯಿ ಬರುತ್ತೆ. ಇನ್ನೊಂದು ಹತ್ರ ಹೋಗಿ ಒಂದು ಫೆನ್ಸಿಂಗಲ್ಲೋ ಅಥವಾ ಇನ್ನೊಂದು ಯಾವುದೋ ಹಳೆ ಮರಕ್ಕೆ ಒಂದು ತೊಂಡೆ ಗಿಡ ಹಬ್ಬಿಸ್ತೀರಾ, ಅಲ್ಲಿ ನಿಮ್ಮ ಮನೆ ಮಟ್ಟಿಗೆ ಬೇಕಾಗಿರೋದು ಅವೆಲ್ಲ ಬಂತು. ಇಷ್ಟೆಲ್ಲ ಇದ್ದುಬಿಟ್ಟಾಗ ನಿಮ್ಮ ಆರೋಗ್ಯ ತಂತಾನೆ ಸುಧಾರಿಸುತ್ತೆ, ಜೋಬಿಗೆ ಕತ್ರಿ ಬೀಳೋದು ತಪ್ಪುತ್ತೆ, ನಿಮ್ಮ ಸ್ವಂತದ್ದು ತಿನ್ನೋ ಅಂತ ಒಂದು ಸುಖ ಸಿಗುತ್ತೆ. ಆಮೇಲೆ ಆರೋಗ್ಯ ಸುಧಾರಿಸ್ಕೊಳ್ಳುತ್ತೆ, ನಿಮ್ಮಲ್ಲಿರುವ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ. ಇವುಗಳು ಈ ವ್ಯವಸ್ಥೆಗೆ ಹೋಗಬೇಕು. ಗೊಬ್ಬರಗಳು ನಾನು ಹೇಳಿದ್ನಲ್ಲ, ಆ ಕುಷ್ಕಿಗೆ ನಾನು ಹೇಳಿದಂಥ ತಿಪ್ಪೆ ಏನಿದೆ, ಆ ತಿಪ್ಪೆಯಲ್ಲಿರೋ ಗೊಬ್ಬರ 1 ಎಕರೆಗೆ ಒಂದು 3 ರಿಂದ 4 ಟ್ರ್ಯಾಕ್ಟರ್ ಕೊಟ್ಟರೆ ಸಾಕು, ಇನ್ನೇನು ಕೊಡಬೇಕಾಗಲ್ಲ ಇವನು ಒಣ ಬೇಸಾಯದಲ್ಲಿ. ಅದೇ ತೋಟಕ್ಕೆ ಬಂದಾಗ ಇದರ ಜೊತೆಗೆ ಸ್ವಲ್ಪ ಹಿಂದಿನ ಕಾಲದಲ್ಲಿ, ಈಗ ಹೊಸದಾಗಿ ಜೀವಾಮೃತ ಇವೆಲ್ಲ ಮಾಡ್ತಾ ಇದ್ದಾರೆ, ಹಿಂದಿನ ಕಾಲದಲ್ಲಿ ಇದನ್ನು ರಸಸಾರ ಅಂತ ಮಾಡ್ತಾ ಇದ್ವು ನಮ್ಮ ಹಿರಿಯರು. ಅದೇನಂತ ಹೇಳಿದ್ರೆ ಭಾಳ ಸುಲಭ. 200 ಲೀಟ್ರ್ ನೀರಿಗೆ 10 kg 10 ಅಂದರೆ ಒಂದು ಮಣದಷ್ಟು ಸಗಣಿ ಹಾಕ್ತಾಯಿದ್ರು, ಒಂದು ಕೊಳಗ ಅಂತ ಹೇಳಿದ್ರೆ ಒಂದು 10 ಲೀಟ್ರ್ ಗಂಜಳ ಹಾಕ್ತಾಯಿದ್ರು, ಅದ್ರ ಜೊತೆಗೆ ಒಂದು 5 kg ಕಡಲೆಕಾಯಿ ಹಿಂಡಿ ಹಾಕ್ತಾಯಿದ್ರು, 10 kg ಬೇವಿನ ಹಿಂಡಿ ಹಾಕ್ತಾಯಿದ್ರು. 15 ದಿನ ಕೊಳೆಯೋಕೆ ಬಿಟ್ಬಿಡೋರು. 15 ದಿನ ಮೇಲೆ ಅದಕ್ಕೆ ಇನ್ನೊಂದು 200 ಲೀಟ್ರ್ ನೀರು ಹಾಕ್ಬಿಟ್ಟು 1 ಎಕರೆಗೆ ಹಾಕಿದ್ರೆ ನೀವು ಯಾವ ರಾಸಾಯನಿಕ ಗೊಬ್ಬರದಲ್ಲಿ ಇಲ್ದ ಇರೋಷ್ಟು ಪೋಷಕಾಂಶಗಳು ಅದರಲ್ಲಿ ಇರ್ತಾಯಿತ್ತು. ಎಷ್ಟು ಸುಲಭ ನೋಡಿ, ದುಡ್ಡು ಖರ್ಚಿಲ್ಲ. ಸಗಣಿ ಮನೆಯಲ್ಲಿದೆ, ಗಂಜಲ ಮನೆಯಲ್ಲಿದೆ, ನೀವು ಕಡಲೆಕಾಯಿ ಬೆಳೆದಿರಿ, ಕಡಲೆಕಾಯಿ ಹಿಂಡಿ ಮನೆಯಲ್ಲಿರುತ್ತೆ, ಇಲ್ಲಾಂದ್ರೆ ಅದನ್ನೊಂದು 2 ಬೇವಿನ ಹಿಂಡಿ ಕಡಲೆಕಾಯಿ ಹಿಂಡಿ 2 ಕೊಂಡ್ಕೋಬೇಕು. ನಿಮಗೆ ನಾನು ಹೇಳ್ತಾ ಇದ್ದೀನಿ, ಇದನ್ನು ನಮ್ಮ ಯೂನಿವರ್ಸಿಟಿಯಲ್ಲಿ ಕೊಟ್ಟು ನಾನು ರಸಸಾರವನ್ನು ಪರೀಕ್ಷೆ ಮಾಡಿಸಿದ್ದೀನಿ. ಇದರಲ್ಲಿ ಇರೋ ಎಲ್ಲ 14 ಪೋಷಕಾಂಶಗಳಲ್ಲದೆ ಇನ್ನೊಂದು 8 ಮೈಕ್ರೋ ನ್ಯೂಟ್ರಿಯೆಂಟ್ಸನ್ನು ಕಂಡುಹಿಡಿದಿದ್ರು ಅವರು ಈ ಬರೀ ಒಂದು ರಸಸಾರದಲ್ಲಿ. ಅದನ್ನ ಪ್ರತಿ ಗಿಡಕ್ಕೆ ಹಾಕ್ಬಿಡೋದು ತೋಟದಲ್ಲಿ, ಅದ್ರ ಜೊತೆಗೆ ಇದಾಕೊಳ್ಳೋದು. ಅದ್ರ ಜೊತೆಗೆ ಗೊಬ್ಬರಗಳು ಕೊಡುವಾಗ ಸ್ವಲ್ಪ ಮಟ್ಟಿಗೆ ಬೇವಿನ ಹಿಂಡಿ, ಸ್ವಲ್ಪ ಮಟ್ಟಿಗೆ ಹಸಿರೆ ಗೊಬ್ಬರ, ಸ್ವಲ್ಪ ಮಟ್ಟಿಗೆ ಹೊಂಗೆ ಹಿಂಡಿ, ಸ್ವಲ್ಪ ನಾವು ಇನ್ನೂ ಚೆನ್ನಾಗಿ ಬೇಕಂದ್ರೆ ಒಂಚೂರು ಕಡಲೆಕಾಯಿ ಹಿಂಡಿ, ಎಷ್ಟು ಮಿಕ್ಸ್ ಮಾಡಿ ಬೆಳೀರಿ. ನೀವು ಯಾವ ತೋಟ ಬೇಕಾದ್ರೂ, ಎಷ್ಟು ಚೆನ್ನಾಗಿ ಬೇಕಾದ್ರೂ, ಯಾವುದೇ ರಾಸಾಯನಿಕ ಗೊಬ್ಬರಗಳಲ್ಲಿ ಬರುವಂತಹ ಈಲ್ಡಿಂಗಿಗಿಂತ ಹೆಚ್ಚು ತಗೋಬಹುದು. ಅದರಲ್ಲಿ ಯಾವ ಅನುಮಾನನೂ ಬೇಡ. ಇಲ್ಲಿ ಏನಂತ ಹೇಳಿದ್ರೆ ಒಂದು ಕೊಂಡಿ ತಪ್ಪೋಗಿದೆ. ನಮ್ಮ ಮೇಲೆ ಇರುವಂಥ ಗುರುತರ ಹೊಣೆ ಏನಂತ ಹೇಳಿದ್ರೆ, ಆ ಕೊಂಡಿ ಏನಾಯಿತು, ಇಲ್ಲಿ ರೈತ ಸಂಪೂರ್ಣ ಸಾವಯವ ಕೃಷಿ ಗೊತ್ತಿರೋರೆಲ್ಲ ಅಳಿದೋಗಿದ್ದಾರೆ, ಅಥವಾ ಬಿಟ್ಟೋಗಿದೆ, ಅಥವಾ ಮಧ್ಯದಲ್ಲಿ ಇನ್ನೊಂದು ದುರಂತ ನಡೀತು. 80ರ ದಶಕದಲ್ಲಿ ಎಲ್ರಿಗೂ ಒಂದು ಭಾವನೆ ಬಂತು. ಅದರಲ್ಲಿ ನಮ್ಮ ಈ ಮೈಸೂರು ಪ್ರಾಂತ್ಯ, ಬೆಂಗಳೂರು ಪ್ರಾಂತ್ಯ, ಈ ಸುತ್ತಮುತ್ತಗಳಲ್ಲಿ ನೀನು ಏನಾದರೂ ಮಾಡಪ್ಪ, ವ್ಯವಸಾಯ ನಿನಗೆ ಬೇಡ ಅಂತ ಮಕ್ಕಳಿಗೆ ತಂದೆ ತಾಯಿಗಳು ಹೇಳೋದಕ್ಕೆ ಶುರು ಮಾಡಿ, ಮಕ್ಕಳಿಗೆ ಆ ವ್ಯವಸಾಯದ ಅಥವಾ ಸಾವಯವ ಕೃಷಿಯ ಕೊಂಡಿಯನ್ನು ತಲುಪಿಸೋದನ್ನೇ ಬಿಟ್ಬಿಟ್ರು. ಅದೇ ಟೈಮ್ಗೆ ಇವರೆಲ್ಲರೂ ವ್ಯವಸಾಯದಿಂದ ವಿಮುಖ ಆದರು. ಹಂಗಾಗಿ ಆ ಜ್ಞಾನ ಇಲ್ಲಿಗೆ ಶಿಫ್ಟ್ ಆಗೋದು ತಪ್ಪೋಗಿದೆ. ಆ ಜ್ಞಾನ ಹರಿದು ಬರೋದು ಕಟ್ಟಾಗೋಯ್ತು. ಆ ಕಟ್ಟಾಗಿರೋದೇ ದೊಡ್ಡ ತೊಂದರೆ ಆಗಿರೋಂಥದ್ದು ಇಲ್ಲಿ, ಆ ಗ್ಯಾಪ್. ಇವಾಗ ಆ ಗ್ಯಾಪನ್ನು ಫುಲ್ಫಿಲ್ ಮಾಡೋದು ನಮ್ಮದು. ಹಾಗಾಗಿನೇ ಪ್ರತಿದಿನ ನಾನು ಸುಮ್ಮನೆ ಇದೆಲ್ಲ ಸರ್ಕಾರ ಇದೆಲ್ಲನೂ ಬಿಟ್ಟು ಏನು ಮಾಡಿದ್ದೀನಿ, ಬೆಳಗ್ಗೆ 8:30 ಕೂತ್ಕೊಂಡ್ರೆ 11:30ವರೆಗೂ ಇದೇ ಪ್ರತಿದಿನ
ನಿನಗೇನು ಬೇಕು, ಅವನಿಗೆ ಸಣ್ಣ ತೋಟನ, ದೊಡ್ಡ ತೋಟನ, ಮಧ್ಯಮದ ತೋಟನ, ತುಂಬ ದೊಡ್ಡ ತೋಟನ, ಅವನಿಗೇನು ಬೇಕು ಅದನ್ನು ಮಾಡೋದು, ಅವನಿಗೆ ಇನ್ಗ್ರೇಡ್ಸ್ ಏನು ಕೊಡಬೇಕು ಅದನ್ನು ಹೇಳೋದು, ಅವನ ಹತ್ರ ಏನು ಲಭ್ಯ ಇದೆ ಅದನ್ನು ಅದ್ರ ಜೊತೆಗೆ ಇನ್ನೇನು ಕೊಡಬೇಕು ಅಂತ ಹೇಳೋದು, 2 ವರ್ಷ ಏನು ಕಡ್ಡಾಯವಾಗಿ ಕೊಡಬೇಕು, ಆನಂತರ ಏನು ಕಡಿಮೆ ಮಾಡ್ಕೋಬೇಕು ಅಂತ ತಿಳಿಸುವಂಥದ್ದು, ಇವೆಲ್ಲ ಮಾಡ್ತಾ ಇರೋದ್ರಿಂದ 106 ತೋಟಗಳು ಇವತ್ತು ಕಟ್ಕೊಳ್ತಾ ಇದ್ದಾರೆ. ಇದು ನಾವು ಮಾಡಬೇಕಾಗಿರುವಂಥ ಕರ್ತವ್ಯ. ಈಗ ನಿಮ್ಮ ಹಿರಿಯರ ಕಾಲದಲ್ಲಿ ಇಲ್ಲದೆ ಇರುವಂಥ ಆರೋಗ್ಯ ಸಮಸ್ಯೆ ಇವತ್ತು ಕಾಡ್ತಾ ಇದ್ದಾವೆ, ಇನ್ಕ್ಲೂಡಿಂಗ್ ಕ್ಯಾನ್ಸರ್ ಇಂದ ಹಿಡಿದು ಬಂಜೆತನದವರೆಗೂ. ಇವಕ್ಕೆಲ್ಲ ರಾಸಾಯನಿಕವೂ ಕಾರಣವ, ರಾಸಾಯನಿಕ ಕೃಷಿ, ಆಹಾರ ಉತ್ಪನ್ನಗಳು. ಇಲ್ಲಿ ಬರೀ ಒಂದನ್ನ ದೂರೋದು ತುಂಬಾ, ಅಥವಾ ಈ ಒಂದು ತೀರ್ಮಾನ ತಗೊಳ್ಳೋದು ತುಂಬಾ ಕಠಿಣ ಅನ್ಸುತ್ತೆ. ಈಗ ಒಂದು ಸಣ್ಣ ಸತ್ಯವನ್ನ ಹೇಳ್ತೇನೆ, ಈ ಸತ್ಯವನ್ನ ನೀವು ತಿಳ್ಕೊಂಡಾಗ ಎಲ್ಲಾ ತೊಂದರೆಗಳಿಗೆ, ಇವಾಗ ನೀವು ಹೇಳ್ತಾ ಇರೋದೆಲ್ಲ ಅನಾರೋಗ್ಯಗಳಿಗೆ ಒಂದೊಂದು ಕಾರಣ. ಅವುಗಳಲ್ಲಿ ರಾಸಾಯನಿಕ ಕೃಷಿ ಇರ್ಬೋದು, ಅಥವಾ ಹೆಚ್ಚು ಕಾರ್ಬನ್ ಡೈಆಕ್ಸೈಡ್ ಉತ್ಪತ್ತಿ ಆಗ್ತಾ ಇರ್ಬೋದು, ವಾಹನಗಳ ಸಂಖ್ಯೆ ಹೆಚ್ಚಾಗ್ತಾ ಇರ್ಬೋದು, ಗಿಡ ಮರಗಳ ಸಂಖ್ಯೆ ಕಡಿಮೆ ಆಗ್ತಾ ಇರೋಂಥದ್ದು, ಆಹಾರದ ವಿಧಾನಗಳು ಬದಲಾಗ್ತಾ ಇರೋದು, ಆಹಾರಗಳಲ್ಲಿ ವಿಷ ಮಿಶ್ರಿತ ಆಗಿರೋದು, ಮತ್ತೆ ರಾಸಾಯನಿಕ ವಿಷಗಳನ್ನ ನಾವು ಡೈರೆಕ್ಟ್ ಆಗಿ ಇಂಡೈರೆಕ್ಟ್ ಆಗಿ ಸೇವಿಸ್ತಾ ಇರೋಂಥದ್ದು, ಇವುಗಳೆಲ್ಲ 50% ಅನ್ಕೊಂಡ್ರೆ ಅನಾರೋಗ್ಯದ ಸಮಸ್ಯೆಗಳಿಗೆ, ಒಬೆಸಿಟಿ ಇರ್ಬೋದು, ಬಂಜತನ ಇರ್ಬೋದು, ಕ್ಯಾನ್ಸರ್ ಇರ್ಬೋದು, ಹೃದಯದ ಸಂಬಂಧಿ ಕಾಯಿಲೆಗಳಿರ್ಬೋದು, ಬಹಳ ಮುಖ್ಯವಾಗಿ ಚರ್ಮದ ಕಾಯಿಲೆಗಳಿರ್ಬೋದು, ಥೈರಾಯ್ಡ್ ಇತ್ಯಾದಿಗಳಿಗೆಲ್ಲ ಇವೆಲ್ಲ ಸೇರಿ 50% ಕಾರಣ ಆದರೆ, ಇನ್ನು 50% ಒಂದೇ ಒಂದು ಕಾರಣ ಇದೆ. ಅದನ್ನು ನೀವು ಯಾರಾದ್ರೂ ಊಹೆ ಮಾಡಬಲ್ರ? ಅದು ನಾವು ಬಳಸುವಂತಹ ಅಡಿಗೆ ಎಣ್ಣೆ. ನಿಮ್ಮ ಅಡಿಗೆ ಮನೆಗೆ ಬರ್ತಾ ಇರುವಂತಹ ಅಡಿಗೆ ಎಣ್ಣೆ ಇದು 90ರ ದಶಕದಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ರೀಫೈಂಡ್ ಅಂತ ಮಾಡೋದಕ್ಕೆ ಶುರು ಮಾಡ್ದ ಎಣ್ಣೆನ. ಇಲ್ಲಿ ದುರಂತ ಅಂತ ಹೇಳಿದ್ರೆ, ಈ ರೀಫೈನ್ಡ್ ಆಯಿಲ್ ಅಂತ ಏನು ಮಾಡೋದಕ್ಕೆ ಶುರು ಮಾಡಿದ ಕಂಪ್ನಿಗಳು ದೇಶದಲ್ಲಿ ಒಂದು 4-5 ಅಥವಾ ಇನ್ನು ಸ್ವಲ್ಪ ಜಾಸ್ತಿ ಇರ್ಬೋದು. ಅವು 5 ಯಾವುದು ಅಂತ ಹೇಳಿದ್ರೆ, ಈ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಯಾರತ್ರಿತ್ತೋ ಅವರೇ ಈ ಅಡಿಗೆ ಎಣ್ಣೆಗಳನ್ನು ಮಾಡಿ ಕೊಡೋದಕ್ಕೆ ಶುರು ಮಾಡಿದ್ರು. ಇದೆಲ್ಲ ಅವ್ರ ಬ್ರ್ಯಾಂಡ್ಗಳಲ್ಲಿ ಮಾಡೋದಕ್ಕೆ ಶುರು ಮಾಡಿದ್ರು. ಅಯ್ಯೋ, ರೀಫೈನ್ಡ್ ಅಂದ್ರೆ ಇನ್ನೇನು ಇಲ್ಲ, ವಾಸನೆ ತೆಗೆಯೋದು, ಬಣ್ಣ ತೆಗೆಯೋದು. ಕಡಲೆಕಾಯಿ ಎಣ್ಣೆಗೂ, ಸೂರ್ಯಕಾಂತಿ ಎಣ್ಣೆಗೂ, ಎಳ್ಳೆಣ್ಣೆಗೂ ಬಣ್ಣ ತೆಗೆದ, ವಾಸನೆ ತೆಗೆದ, ಪೆಟ್ರೋಲಿಯಂ ಪ್ರಾಡಕ್ಟ್ಸ್ಗೂ ಬಣ್ಣ ತೆಗೆದ, ವಾಸನೆ ತೆಗೆದ, ಎರಡನ್ನು ಮಿಶ್ರ ಮಾಡಿ ನಿಮಗೆ ಕೊಟ್ಟ, ನಮ್ಮ ಹೊಟ್ಟೆಗೆ ಹಾಕಿದ. ನಿಮಗೆ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಅಂದ್ರೆ ಎಲ್ಲಿಂದ ಬಂತು? ಅದೇ ಫಾಸಿಲ್ ನಿಕ್ಷೇಪಗಳು. ಅದೆಲ್ಲಿಂದ ಬಂತು? ಭೂಮಿಗೆ ಎಲ್ಲಿಂದ ಬಂತು? ಮರ, ಹಳೆಯದು, ಕೊಳತು, ಫಾಸಿಲ್ಸ್ ಅವೆಲ್ಲ ಸ್ವಲ್ಪ ಮಟ್ಟಿಗೆ. ಎಲ್ಲಿ ಇವತ್ತು ಪೆಟ್ರೋಲಿಯಂ ಪ್ರಾಡಕ್ಟ್ ಸಿಗ್ತಾ ಇದೆ ಇಡೀ ಪ್ರಪಂಚದಲ್ಲಿ? ಸಮುದ್ರದಾಳದಲ್ಲಿ ಒಂದು ಹೆಚ್ಚು ಎಲ್ಲಿ ಎಲ್ಲ ಅರಬ್ ಕಂಟ್ರೀಸು ಅಥವಾ ಮರಳುಗಾಡುಗಳಲ್ಲಿ ಹೆಚ್ಚು ಸಿಗ್ತಾ ಇದೆ. ಆ ಮರಳುಗಾಡುಗಳೆಲ್ಲ ಹಿಂದೆ ಬೃಹದಾರಣ್ಯಗಳು, ಬೃಹದಾರಣ್ಯಗಳು. ಅಲ್ಲಿ ಡೈನೋಸರ್ಗಳು ಇವುಗಳೆಲ್ಲ ಯಥೇಚ್ಛವಾಗಿ ಅಲ್ಲಿ ಬದುಕಿದ್ವು. ಅಲ್ಲಿ ವಾತಾವರಣದ ಯಾವುದೋ ಒಂದು, ಅದು ಕ್ಷುದ್ರಾಕಾರ ಬಡ್ದಿದ್ದು ಅಂತ ಹೇಳ್ತಾರೆ, ಇನ್ನೊಂದು ಹೇಳ್ತಾರೆ. ಒಂದೇ ಸಾರಿ ಅಲ್ಲಿರೋ ವೃಕ್ಷ ಸಂಪತ್ತು ಮತ್ತು ಈ ಡೈನೋಸರ್ಗಳು ಅದು ಎಷ್ಟು ಅಂತ ಹೇಳಿದ್ರೆ ಹೆಜ್ಜೆಗೊಂದು ತೊಡರ್ಕೊಂಡಿರುವಷ್ಟು ಇದ್ದುವಂತೆ, ಅಷ್ಟು ಅಸಂಖ್ಯಾತವಾಗಿ ಬೆಳೆದಿತ್ತು. ಪ್ರಕೃತಿಗೆ ಗೊತ್ತು ಯಾವ ಕಾಲಮಾನದಲ್ಲಿ ಏನು ಹಾಳು ಮಾಡಬೇಕು, ಯಾವುದನ್ನು ನಾಶ ಮಾಡಬೇಕು, ಯಾವ ಪ್ರಾಣಿ ಸಂಕುಲವನ್ನು ನಾಶ ಮಾಡಿಸ್ಬೇಕು, ನೆಕ್ಸ್ಟ್ ಯಾವ ಪ್ರಾಣಿ ಸಂಕುಲವನ್ನು ಇಲ್ಲಿ ಉದ್ಭವ ಆಗೋದಕ್ಕೆ ಸಹಾಯ ಮಾಡಬೇಕು, ಅದು ನೇಚರ್ಗೆ ಮಾತ್ರ ಗೊತ್ತಿರುತ್ತೆ. ಇವೆಲ್ಲ ಹೆಚ್ಚಾದಾಗ ಏನಾಗೋಯ್ತು, ಯಾವುದೋ ಒಂದು ಕಾರಣದಿಂದ ಅಲ್ಲಿ ಭೂಕಂಪಗಳಾಗಿನೋ ಇನ್ನೊಂದು ಎಲ್ಲ ಈ ವೃಕ್ಷ ಸಂಪತ್ತು ಇವೆಲ್ಲನೂ ಭೂಮಿ ಒಳಗೆ ಹೊರಟೋಯ್ತು. ಅವುಗಳು ನಿಧಾನವಾಗಿ ಎಲ್ಲನೂ ಲಕ್ಷಾಂತರ ವರ್ಷಗಳಲ್ಲಿ ಡೌನ್ಗೆ ಅರ್ದು ಎಣ್ಣೆ, ಅದರಲ್ಲಿರೋ ಕೊಬ್ಬಿನ ಅಂಶಗಳು, ಗಿಡ ಮರಗಳಲ್ಲಿರುವಂಥ ಎಣ್ಣೆ ಅಂಶಗಳು ಅಲ್ಲಿ ಶೇಖರಣೆ ಆಯಿತು. ಅದನ್ನು ಇವತ್ತು ಯಾರಿಗೆ ನೀರು ಸಿಕ್ತೋ ಅವ್ರಿಗೆ, ಅದಕ್ಕೇನೆ ಇವಾಗ ಅದು ಯಾವತ್ತಿದ್ರೂ ಖಾಲಿ ಆಗೋದು. ಯಾಕೆಂದರೆ ಅದು ಭೂಮಿಯಲ್ಲಿ ಉದ್ಭವ ಆಗಿರೋದಲ್ಲ, ಭೂಮಿಗೆ ಪೂರೈಕೆ ಆಗಿರೋದು. ಭೂಮಿಯಲ್ಲಿ ಉದ್ಭವ ಆಗೋದಕ್ಕೂ ಪೂರೈಕೆ ಆಗೋದಕ್ಕೂ ಡಿಫ್ರೆನ್ಸ್ ಇರುತ್ತೆ. ಇವತ್ತು ಖನಿಜಗಳು ಅಲ್ಲಿ ಉದ್ಭವ ಆಗಿರೋದು, ಇದು ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಬಂದು ಸೇರ್ಕೊಂಡಿರೋದು, ಅದು ಖಾಲಿ ಆಗತ್ತೆ. ನೀವು ಏನಾದರೂ ಇವತ್ತು ಅಡಿಗೆ ಎಣ್ಣೆ ತಿಂತಾ ಇದ್ದೀರಾ, ಅಡಿಗೆ ಅಂದರೆ ರಿಫೈನ್ಡ್ ಆಯಿಲ್ ತಿಂತಾ ಇದ್ದೀರಾ ಅಂತ ಹೇಳಿದ್ರೆ ಆ ಡೈನೋಸರಿನ ಕೊಬ್ಬನ್ನು ತಿಂತಾ ಇದ್ದೀರಾ. ಅಷ್ಟು ಲಕ್ಷ ವರ್ಷಗಳ ಡೈನೋಸರ್ ಕೊಬ್ಬನ್ನು. ನಿಮ್ಮ ಆರೋಗ್ಯ ಎಲ್ಲಿಗೆ ಇಳೀತು ಅನ್ನೋದು ಇದು. ನಿಮ್ಮ ಆರೋಗ್ಯಗಳು ನಾಶ ಆಗಿದ್ದು ಹೆಚ್ಚು ಕಾರಣ. ಆಮೇಲೆ ಏನಾಯಿತು ಅಂತ ಹೇಳಿದ್ರೆ, ಹಿಂದಿನ ಕಾಲದಲ್ಲಿ ಅಂಗಡಿಗೆ ಹೋಗಿ ಡಬ್ಬದಲ್ಲಿ ಬಾಟ್ಲಲ್ಲಿ 1/4 ಲೀಟರ್ ಎಣ್ಣೆ ಹಾಕ್ಸ್ಕೊಂಡ್ ಬಂದ್ರೆ 1 ತಿಂಗಳಿಗೆ ಆಗ್ತಾ ಇತ್ತು.
ಇದೇನಾಯಿತು ಅಂತ ಹೇಳಿದ್ರೆ ಈ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಸಿಗೋ ಅಷ್ಟು ಚೀಪಾಗಿ ಇವತ್ತಿನ ಪ್ರಪಂಚದಲ್ಲಿ ಏನೂ ಸಿಗೋದಿಲ್ಲ. ನಿಮಗೆ 1 kg ಕಡಲೆಕಾಯಿ ಎಣ್ಣೆ, ಪ್ಯೂರ್ ಕಡಲೆಕಾಯಿ ಎಣ್ಣೆ 150 ರೂಪಾಯಿಗೆ ಸಿಕ್ಕೋ ಕಾಲದಲ್ಲಿ ಇದನ್ನು ಇವರು 50 ರೂಪಾಯಿ ಕೊಡೋದಕ್ಕೆ ಶುರು ಮಾಡಿದ್ರು. 50 ರೂಪಾಯಿಗೆ ಎಣ್ಣೆ ಸಿಗುತ್ತೆ ಅಂತ ಇವನು ಆ 1/4 kg ತಗೊಂಡೋಗೋನು 4 kg ತಗೊಂಡೋದಕ್ಕೆ ಶುರು ಮಾಡ್ದ. ಟಿನ್ ತಂದ ಮನೇಲಿ ಸ್ಟೀಲ್ ಕ್ಯಾನ್ ಬಿಸಾಕ್ದ. ನಾ ಹೇಳುದು ಬಹಳ ಜನ ದೂರ್ತಿದ್ರು, ನಗರದಲ್ಲಿ ಇರುವಂತಹ ಕೂತ್ ಕೆಲಸ ಮಾಡುವಂಥವ್ರು, ಕಂಪ್ಯೂಟರ್ ಮುಂದೆ ಕೂರೋರು ಅಥವಾ ಅನ್ವಾಂಟೆಡ್ ಜಂಕ್ ತಿನ್ನೋರಿಗೆ ಹೆಚ್ಚು ಆರೋಗ್ಯ ಕಾಡ್ತಿದೆ ಇತ್ಯಾದಿ ಅಂತ. ಆದ್ರೆ ಹಳ್ಳಿಯ ಒಂದು ಮೂಲೆಯಲ್ಲಿ ಕೆಲಸ ಮಾಡುವ ಅತಿ ಹೆಚ್ಚು ಟ್ರಾಫಿಕ್ ಇಲ್ಲದೆ ಇರೋ ಊರಿನ ರೈತ ಎಲ್ಲದಕ್ಕೂ ಇದೇ ಕಾರಣ. ಆಮೇಲೆ ಇವನಲ್ಲಿ ದೊಡ್ಡ ಆಮಿಷಗಳು ನಾನು ಹೇಳಿದೆ, ಶ್ರಮ ಬೀಳದೆ ಬಾಯಿ ರುಚಿಗಳಿಗೆ ಬಿದ್ದು 1/4 kg ಎಣ್ಣೆ ಉಪಯೋಗಿಸೋನು 4 kg ಎಣ್ಣೆಗೆ ಯಾವತ್ತು ಬಂದ. ಅದರಲ್ಲಿ ಕೆಟ್ಟಿ ಎಣ್ಣೆಗಳು ಯಾವತ್ತು ಉಪಯೋಗಕ್ಕೆ ಶುರು ಮಾಡ್ದ. ಆಹಾರ ಪದ್ಧತಿನ ಬದಲಾಯಿಸ್ಕೊಂಡಿದ್ದಾನೆ ಇವನು. ಈ ಒಂದು ಮಾಧ್ಯಮದ ಒಂದು ಸಂಪರ್ಕದಿಂದ ಹಳ್ಳಿಯಲ್ಲಿ ಡಿಲ್ಲಿಯಲ್ಲಿ ಯಾವುದೇ ಡಿಫ್ರೆನ್ಸ್ ಇಲ್ಲ. ಊಟ ತಿಂಡಿಯಲ್ಲಿ ಬಹಳ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ನೀವು ಹಳ್ಳಿ ಜಂಕ್ ಫುಡ್ಡು ಅವೆಲ್ಲ ಇನ್ನೊಂದು. ಆ ಜಂಕ್ ಫುಡ್ಡಿನ ಇನ್ನಷ್ಟು ಡೇಂಜರಸ್ಸು ಈ ಥರ ಆಯಿಲ್ಗಳಲ್ಲಿ ಕರೆದು ತಿನ್ನೋ ಅಂಥದ್ದು. ಇವನು ಎಣ್ಣೆ ಚೀಪಾಗಿ ಸಿಕ್ತು. ಅದಾದಮೇಲೆ ಇತ್ತೀಚೆಗೇನೋ ಸ್ವಲ್ಪ ಜಾಸ್ತಿ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಯಿತು ಎಣ್ಣೆಗಳು. ಆದರೆ ಮೂಲ ಅವ್ಯವಸ್ಥೆಗಳು ಇಲ್ಲಿದ್ದಿದ್ದು. ಇದನ್ನೆಲ್ಲ ನಿಲ್ಲಿಸ್ಬೋದಾ? ಅಂದರೆ ಇವು ಇದನ್ನೆಲ್ಲ ನಾನು ಹೇಳೋದಕ್ಕೆ ಆಗೋದಿಲ್ಲ ನಿಮಗೆ. ಆದ್ರೂ ಸ್ಥೂಲವಾಗಿ ಹೇಳ್ತಾ ಇದ್ದೀನಿ. ಇವತ್ತು ಸೀದಾನೇ ಹೇಳ್ಬೋದು, ಅದನ್ನು ದೇಶವನ್ನು ಆಳ್ತಾ ಇರೋದು ನಾವು ಆಳಿಸಿದ ಪ್ರತಿನಿಧಿಗಳು ಅನ್ನೋದು ಸುಳ್ಳು. ದೇಶವನ್ನು ಆಳ್ತಾ ಇರೋದು ಓನ್ಲಿ ಕಾರ್ಪೊರೇಟ್ ಸೆಕ್ಟರ್ ಮಾತ್ರ. ಅವ್ರು ಹೇಳಿದವರು ಬರ್ತಾರೆ, ಆಳ್ತಾರೆ. ಅವ್ರು ಹೇಳಿದ್ದು ಅವ್ರಿಗೇನು ಬೇಕೋ ಪಾಲಿಸಿಗಳು ಅವ್ರು ಮಾಡಿಕೊಡ್ತಾರೆ. ನಾವು ಇವೆಲ್ಲ ಕಂಡುವರಿಸೋ ತಂತ್ರಗಳೇ. ಅವ್ರು ಏನು ಹೇಳಿದ್ರೆ ಅದೇನೇ ನಡೆಯೋದು ಕಾರ್ಪೊರೇಟ್ಸ್. ಅದು ಬಿಟ್ಟರೆ ಇವತ್ತು ಸುಮ್ಮನೆ ನಾನು ಬಂದು ಭಾಷಣ ಬೀಗಿಬೋದು, ನೀವೇನ ಹೇಳ್ಬೋದು. ಯೋಚನೆ ಮಾಡಿ ನೀವು ಯೋಚನೆ ಮಾಡೋದಕ್ಕಿಂತ ಜನ ಇದನ್ನ ಯೋಚನೆ ಮಾಡಬೇಕು. ಹಾಗಾದ್ರೆ ಇದು ಬದಲಾಗಬೇಕು ಅಂದ್ರೆ ಜನ ಬದಲಾಯಿಸ್ಕೋಬೇಕು, ಜನ ಬದಲಾಯಿಸಬೇಕು. ಜನರ ಮನೋಭಾವ ಬದಲಾಗಬೇಕು. ಪ್ರತಿಯೊಬ್ಬನು ಮನುಷ್ಯ, ಎಲ್ಲ ಮನುಷ್ಯರು 2 ಪಾಲಿಸಿಗೆ ಯಾವತ್ತು ಬರ್ತಾರೆ, ಸಾಯೋ ತನಕ ಕಲಿಬೇಕು, ಸಾಯೋ ತನಕ ಕಷ್ಟ ಬೀಳಬೇಕು. ಇವೆರಡನ್ನೇ ಯಾವತ್ತು ಮನುಷ್ಯರು ಕಲಿತಾರೆ, ಆಗ ಇವರ ಅನಿವಾರ್ಯತೆ ನಮಗಿರೋದಿಲ್ಲ. ಆಮಿಷಕ್ಕೆ ಯಾವತ್ತು ಬಳಿ ಆಗ್ತಾನೆ, ಏನೋ ಸಿಗುತ್ತೆ ಏನೋ ಬಿಡುತ್ತೆ ಅಂದಾಗ ಮಾತ್ರ ಆಮಿಷ. ಅದು ಕೊಡ್ತಾನೆ. ಏನೂ ಸಿಗೋದಿಲ್ಲ, ನಿನ್ನ ಶ್ರಮ ನೀನು ಪಟ್ಕೊಂಡ್ರೆ ಅವ್ನು ಹೆಂಗೋ ಬದುಕ್ತಾನೆ. ಇಷ್ಟೇ. ಸಾಯೋ ತನಕ ಕಲಿಬೇಕು, ಸಾಯೋ ತನಕ ಕಷ್ಟ ಬೀಳಬೇಕು. ನೀವು ಸಾಯೋ ತನಕ ನಾನಿಷ್ಟನ್ನೇ ಕೇಳ್ತೀನಿ ನೇಚರ್ನನ್ನು. ನಾನು 10 ನಿಮಿಷಕ್ಕೆ ಸಾಯ್ತೀನಿ ಅಂದಾಗಲೂ ಏನಾದರೂ ಒಂದು ಸಣ್ಣ ವಿಷಯ ಕಲಿತು ಸಾಯಬೇಕು. ಯಾಕೆಂದರೆ ನಮಗೆ ವಿದ್ಯೆಗಳಿಲ್ಲ. ತಮ್ಮಂಥವರಿಂದ ಕೇಳಿನೇ ಎಲ್ಲ ತಿಳ್ಕೊಳ್ಳೋಂಥದ್ದು. ಕಲಿತಾನೇ ಇರಬೇಕು. ಅದಕ್ಕೂ ನೆವರ್ ಎಂಡ್. ಈಗ ನೋಡಿ, ನೀವು 2.5 ಎಕರೆ ಕೃಷಿಗೆ ಬಂದಿದ್ದೀರಿ. ಇಲ್ಲಿ ಆ್ಯಕ್ಚುಲಿ ನಿಮ್ಮ ಹಿರಿಯರದ್ದು ಎಷ್ಟಿತ್ತು? 82 ಜನರ. ಅದು ತುಂಬ ಒಳ್ಳೆ ಪಾಯಿಂಟ್ ಕೇಳಿದ್ರಿ ನೀವು. ನಮ್ಮ ಹಿರಿಯರ ಶಕ್ತಿ ಇದ್ದಿದ್ದೆ ಅಲ್ಲಿ, ಅವರ ಕೀರ್ತಿ ಇದ್ದಿದ್ದೆ ಅಲ್ಲಿ, ಅವರ ಸಕ್ಸಸ್ ಇದ್ದಿದ್ದೆ ಅಲ್ಲಿ. ಶಕ್ತಿ, ಕೀರ್ತಿ ಮತ್ತು ಯಶಸ್ಸು 3 ಎಲ್ಲಿತ್ತು ಅಂತ ಹೇಳಿದ್ರೆ, ಅವ್ರು ತುಂಬ ಜಮೀನು ಮಾಡೋಕ್ಕೆ ಹೋಗಲಿಲ್ಲ. ಸಾವಯವದಲ್ಲಿ ಬೇರೆಯವ್ರ 10 ಎಕರೆಯಲ್ಲಿ ಬೆಳೀತಾರೆ, ನೀನು 2 ಎಕರೆಯಲ್ಲಿ ಬೆಳಿ. ಭೂಮಿಯ ಸಿದ್ಧತೆ ಆಗಿ ಮಾಡ್ತಾಯಿದ್ರು. ಅದಕ್ಕೆ ಇನ್ಗ್ರೇಡ್ಸ್ ಆ ಥರ ಕೊಡ್ತಾಯಿದ್ರು. ಬೇರೆಯವರು 5 ಎಕರೆ ಬೆಳೆಯೋದ್ರಲ್ಲಿ ಇವ್ರು 1-1.5 ಎಕರೆಯಲ್ಲಿ ಈಲ್ಡಿಂಗ್ ತಗೋತಾ ಇದ್ರು. ಇವ್ರ ಸಕ್ಸಸ್ ಅಷ್ಟು. ಪ್ರತಿ ವರ್ಷನೂ ಒಂದು ಜಮೀನು ತಗೊಳ್ಳೋರು, ಒಂದು ಮದುವೆ ಮಾಡೋರು. ಇದು ಕಡ್ಡಾಯ. ಪ್ರತಿ ವರ್ಷದ ರೊಟೀನ್. ಪ್ರತಿ ವರ್ಷದ ಒಂದು ದಿನಚರಿ. ಹೌದು, ಪ್ರತಿ ವರ್ಷದ್ದು ಒಂದು ಮದುವೆ, ಅಥವಾ ಒಂದೊಂದು ಸಾರಿ 2 ಮದುವೆ, ಅಪರೂಪಕ್ಕೆ ಒಂದೊಂದು ಸಾರಿ 3 ಮದುವೆ ಆಗಿದ್ರು ನಾನು ನೋಡಿದ್ದೀನಿ. ನಾನು ಮನೆ ಒಳಕ್ಕೆ ಹೋದ್ರೆ ಒಂದೊಂದು ಸಾರಿ ಎದ್ದು ಓಡ್ ಬಂದ್ಬಿಡ್ತಾ ಇದ್ವಿ ಊಟಕ್ಕೆ. ಇಲ್ಲಿ ಸೊಸೆಗಳದೊಂದು 3 ಹೆರಿಗೆ ಆಗಿರೋವು, ಹೆಣ್ಣು ಮಕ್ಕಳದೊಂದು 2 ಹೆರಿಗೆ ಆಗಿರೋವು. ಒಂದು ಕುಯ್ ಅನ್ನೋದಕ್ಕೆ ಶುರು ಮಾಡಿದ್ರೆ ಎಲ್ಲಕ್ಕಿರೋ ಒಂದು ತಿರ್ಕೊಂಡು ಮಕ್ಕಳು ಕೋರಸ್ ಅಂತ ತುಂಬಿದ ಮನೆ. ಆದ್ರೆ ನೋಡಿ, ಪ್ರಪೋರ್ಷನೇಟ್ ಆಗಿ ಯೋಚನೆ ಮಾಡ್ಬೇಕಾದ್ರೆ, ಈಗ ರಮೇಶ್ ಅವರು ಒಂದೇ ಕುಟುಂಬ 2.5 ಎಕರೆ ಇದೆ ಅಂದ್ರೆ, ಈಗ ಅವ್ರನ್ನ 82 ಜನ ಇಂಟು 2.5 ಎಕರೆ ಇರಲಿಲ್ಲ. ಬಹಳ ಚೆನ್ನಾಗಿ ತಿಳ್ಕೊಳ್ಳಿ. ಅಷ್ಟು ಜನಕ್ಕಿದ್ದು 10 ಎಕರೆ, 9.5 ಎಕರೆ ತೋಟ, 18 ಎಕರೆ ಹೊಲ. ಇಷ್ಟೇ ಎಲ್ಲ ಸೇರಿ 30 ಇಲ್ಲ ಸರ್, ಅಷ್ಟೇ ಇದ್ದಿದ್ದು. 18 + 9.5. 82 ಜನಕ್ಕೆ ಆಗಿ ಮಿಕ್ತಾ ಇತ್ತು. ವರ್ಷಕ್ಕೊಂದು 2 ಮದುವೆ ಮಾಡ್ತಿದ್ವಿ, ಒಂದು ಆಸ್ತಿ ತಗೋತಾ ಇದ್ವಿ. ಅಷ್ಟು ಜನ ತಿಂದು ಸರ್ಪ್ಲಸ್. ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ, ಪ್ರತಿ ವರ್ಷವೂ ನಾವು ಏನು ತರ್ತಾ ಇದ್ದಿದ್ದಂತ ಹೇಳಿದ್ರೆ, ಒಂದು ಚೂರು ಅಡಿಗೆ ಎಣ್ಣೆಗಳು,
ಉಪ್ಪು. ನಾವು ಅಕ್ಕಿ ಬೆಳೀತಿರ್ಲಿಲ್ಲ, ಅಕ್ಕಿ ಸ್ವಲ್ಪ ಕೊಂಡ್ಕೊತಿದ್ವಿ. ಇನ್ನು ಯಾವ ತರಕಾರಿನೂ ಕೊಂಡ್ಕೊಳ್ತಿರ್ಲಿಲ್ಲ. ಅವರೆಕಾಳು, ತೊಗರಿಕಾಳು, ಉದ್ದಿನಬೇಳೆ, ಆಮೇಲೆ ಹೆಸರು ಕಾಳು, ಈರುಳ್ಳಿ, ಬೆಳ್ಳುಳ್ಳಿ, ಎಲ್ಲ ಥರ ಸೊಪ್ಪುಗಳು. ಅದು ಒಂದು ಏರಿಯಾ ಒಳಗೆ ಒಂದು 10 ಥರ ಸೊಪ್ಪು ಇರಬೇಕಾಗಿತ್ತು. ಕಾಮನ್ ಪ್ರತಿದಿನ ರಾತ್ರಿ ಸೊಪ್ಪಿನ ಸಾರೆ ಅಂದರೆ ತರಾವರಿ. ಇವತ್ತು ಬಸ್ಸಾರು, ನಾಳೆ ಮಸ್ಸೊಪ್ಪು, ನಾಳಿದ್ದು ಉಳ್ಸೊಪ್ಪು, ಇನ್ನೊಂದು ದಿನ ಬೆರಕೆ ಸೊಪ್ಪುಗಳು. ವಾರದಲ್ಲಿ ಈ ಥರ 7 ಥರ ಸೊಪ್ಪಿನ ಸಾರೆ ರಾತ್ರಿ ಹೊತ್ತು. ಅದು ರೊಟೀನ್. ಆಮೇಲೆ ಮಧ್ಯಾಹ್ನಕ್ಕೆ ಎಲ್ಲ ಥರ ಒಂದು ಬೇಳೆದು ಏನೋ ಒಂದು ಸಾರು ಇಲ್ಲ, ಬೆಳಿಗ್ಗೆ ಮಧ್ಯಾಹ್ನ ಒಂದೇ ಸಾರು. ಅದಕ್ಕೆ ಪ್ರತಿದಿನ ಒಳ್ಳೆ ಬೆಣ್ಣೆ ಅಥವಾ ತುಪ್ಪ. ಮನೆಯಲ್ಲಿ ಬೇಜಾನು ಹಸುಗಳಿರ್ತಿತ್ತು, ಎಮ್ಮೆಗಳಿರ್ತಿತ್ತು, ಯಾವ ರೋಗನೂ ಬರ್ತಿರ್ಲಿಲ್ಲ. ಇವನ್ ತುಪ್ಪ ಯಾವಾಗ ಮನೆಯಲ್ಲಿ ತಿನ್ಬಿಟ್ಟ ಆಚೆ ಏನು ತಿನ್ಬೇಕನ್ಸೋದಿಲ್ಲ. ನೀವು ಇವಾಗ ತುಪ್ಪ ತಿನ್ಬಿಡಿ, ಒಳ್ಳೆ ತುಪ್ಪ ಮನೆಯಲ್ಲಿ. ಆಚೆ ನೀವು ಏನು ತಿನ್ನೋದಕ್ಕೂ ಇಷ್ಟ ಬರಲ್ಲ. ನೀವೇನು ತಿಂಡಿ ತಿಂದು ನೋಡಿ, ಏನು ತುಪ್ಪ ತಿಂದಿರ್ತೀವಲ್ಲ ಅದೇನು ಬೇಕನ್ಸೋದಿಲ್ಲ. ಅದು ನಮ್ಮ ಹಿರಿಯರಿಗೆ ತುಂಬ ಚೆನ್ನಾಗಿತ್ತು. ಬೆಳಗ್ಗೆ ಒಳ್ಳೆ ಮುದ್ದೆ ಕೊಟ್ಬಿಡೋದು, ಅವ್ನಿಗೇನು ಹೊಟ್ಟೆ ತುಂಬ ಮಜ್ಜಿಗೆ ಕುಡಿಸ್ಬಿಡೋದು. ಬೆಳಗಿನ ಮುದ್ದೆ, ಬೆಳಗ್ಗೆನೆ ಮುದ್ದೆ, ಇಡ್ಲಿ, ವಡೆ, ಉಪ್ಪಿಟ್ಟು, ಎಲ್ಲ ಎನ್ಸೋದಿಲ್ಲ. ವಾರಕ್ಕೊಂದ್ಸಾರಿ ಇಡ್ಲಿ ಮಾಡೋದು ಬಲ್ ಚೆನ್ನಾಗಿರ್ತಿತ್ತು ನಮ್ಮ ಮನೆಯಲ್ಲಿ. ಇಡ್ಲಿಗೆ ಪಾತ್ರೆ ಗೀತ್ರೆ ಏನೂ ಇಲ್ಲ, ದೊಡ್ಡ ಅಂಡೆಗೆ ಹಾಕ್ಬಿಡೋದು. ಮನೆಯಲ್ಲೆಲ್ಲ ಬಟ್ಲುಗಳು ಎಲ್ಲ ಇರ್ತಾವಲ್ಲ, ಅವಕ್ಕೆಲ್ಲನೂ ನಿಮಗೆ ನಾವು ಕಿತ್ತಾಡೋದು. ನನಗೆ ಸೌಟ್ ಇಡ್ಲಿ ಬೇಕು, ದೊನ್ನೆ ಇಡ್ಲಿ ಬೇಕು, ಚೊಂಬು ಇಡ್ಲಿ, ಯಾವ್ಯಾವ್ದಿದ್ರೆ ಅದಕ್ಕೆಲ್ಲ ಹಾಕಿಟ್ಬಿಟ್ಟು ಅದರಲ್ಲೇ ಇಡ್ಲಿ ಮಾಡಿಬಿಡೋರು. ಸಂಪಣ ಊದಿಟ್ಬಿಡೋದು ಅಷ್ಟೇ ಸರ್. ಅಂದ್ರೆ ಈ ಕಾಮನ್ ಪ್ಲೇಟ್ ಇಲ್ಲ ಎಂತ ಇಲ್ಲ ಸರ್. ಮನೆಗಳಲ್ಲಿ ರೈತರು ಅವೆಲ್ಲ ಇಲ್ಲ. ಸುಮ್ಮನೆ ಏನು ಹೇಳೋದು, ಸೊಪ್ಪು ಹೇಳ್ತಿದ್ನಲ್ಲ, ಬಸ್ಸಾರು ಮಾಡಿದ್ರೆ ಒಂದು ಮಂಕ್ರಿ ಒಳಗೆ, ಬಿದಿರು ಮಂಕ್ರಿ ಒಳಗೆ ಸೊಪ್ಪು ಬೇಳೆಗಳು, ಅದಕ್ಕೆ ಆಲೂಗಡ್ಡೆ ಹಾಕ್ಬಿಟ್ಟು ಎಲ್ಲರೂ ಈಗಿನ ತರ್ತ ಇಷ್ಟಿಷ್ಟು ಸೊಪ್ಪಲ್ಲಿ ಹಾಕ್ತಿದ್ದು. ಒಂದು ಮುದ್ದೆ ಅಷ್ಟೇ ಸೊಪ್ಪು. ಹಂಗೇನೆ ಆಗ್ತಾ ಇದ್ದಿದ್ದು ನೋಡಿ. ಅದರಲ್ಲಿ ಸೊಪ್ಪಲ್ಲಿ ತುಂಬ ಫೈಬರ್ ಅಂಶ ಏನೋ ಇರುತ್ತೆ ಅಂತಾರಲ್ಲ ಸರ್. ಯಾವನಿಗೂ ಕಾಯಿಲೆ ಬಂದಿದ್ದೇ ಇಲ್ಲ, ಆಸ್ಪತ್ರೆಗೆ ಹೋಗಿದ್ದೇ ಇಲ್ಲ ಸರ್ 80 ಜನದಲ್ಲಿ. ಹೆಚ್ಚು ಅಂದರೆ ಏನೋ ಹೊಟ್ಟೆ ನೋವು ಬರೋದು, ಯಾವುದೋ ಕಷಾಯ ಮಾಡ್ಕೊಂಡು ಕುಡಿಯೋರು, ನೆಗಡಿ ಬರೋದು, ತಲೆನೋವು ಬರೋದು. ಕೆಲವರು ಅವತಾರನೂ ಆಡ್ತಾಯಿದ್ರು. ಕೆಲಸ ಜಾಸ್ತಿ ಆಗಿಬಿಟ್ರೆ ಮೈಕೈ ಬಂದ್ಬಿಟ್ರೆ ಅಂತ ಮಲಗ್ಬಿಡೋದು. ಅದು ಬಟ್ ಅವ್ರು ನಿಜವಾಗ್ಲೂ ನನಗೆ ಗೊತ್ತಿದೆ, ಅವ್ರಿಗೆ ಕಷ್ಟ ಆಗಿ 15 ದಿನಕ್ಕೋ ತಿಂಗಳಿಗೋ ಒಂದು ಸಾರಿ ಆ ಥರ ಅವತಾರ ಎತ್ತೋರೆ ಹೊರತು. ಬಟ್ ಆಂತರ್ಯದೆಲ್ಲ ಅದು ಇರ್ತಿರ್ಲಿಲ್ಲ. ಇವೆಲ್ಲ ನೋಡ್ತಾ ಇದ್ದಿದ್ದು. ಇವನ್ನೆಲ್ಲ ನಾವು ಆಗ ಹುಡುಗರಿಗೆ ಒಬ್ಬೊಬ್ರಿಗೂ ಒಂದು ಹೆಸರು ಕಟ್ಕೊಂಡು, ಅವನು ಯಾರು ಜಾಸ್ತಿ ಡ್ರಾಮಾ ಆಡ್ತಾನೆ, ಯಾರು ಜಾಸ್ತಿ ಶಿಕ್ಷೆ ಕೊಡ್ತಾನೆ, ಯಾರು ಜಾಸ್ತಿ ಸ್ಟ್ರಿಕ್ಟು, ಯಾರು ತಮಾಷೆ ಮಾಡ್ತಾರೆ, ಇವ್ರನ್ನೆಲ್ಲ ನಾವು ವಿಂಗಡಿಸ್ಕೊಂಡು ಅವ್ರಿಗೆಲ್ಲ ಒಂದೊಂದು ಹೆಸರು ಕೊಟ್ಕೋತಾ ಇದ್ವಿ ಹಿರಿಯರಿಗೆ. ಮನೆ ಎಷ್ಟು ದೊಡ್ಡದಿತ್ತು? ಅಯ್ಯೋ, ಅದು ಮನೆ ಒಂದು ವಟ ತುಂಬ ದೊಡ್ಡದು. ಇವತ್ತು ಯಾವಾಗಲಾದರೂ ಹೋಗ್ಬೋದು. ಆ ಮನೆ ಇದೆ, ಎಲ್ಲ ಪೀಸ್ಗಳಾಗೋಗಿದೆ. ಒಂದು ಹಸು ಮನೆ ಅನ್ನೋದು ನೋಡಿ, ಇಂಥವು 3 ಹಾಕಬೇಕಾಗಿತ್ತು. 4 ಜೋಡಿ ಎತ್ತು, ಒಂದು ಕಪ್ಲೆ ಹೊಡೆಯೋದಕ್ಕೆ ಒಂದು ಜೋಡಿ ಕಪ್ಲೆ ಬಾವಿಗಳು, ಅವು 3 ಕಪ್ಲೆ ಬಾವಿ ಇತ್ತು. ಇನ್ನು ಹಸುಗಳು ಒಂದು 15 ಹಸು, ಒಂದು 15 ಎಮ್ಮೆ, ಆಮೇಲೆ ಕುರಿಗಳು. ನಾವು ಏನಂತ ಹೇಳಿದ್ರೆ, ಆಮೇಲೆ ಕೋಳಿಗಳು ಒಂದು 100 ಕೋಳಿ ಇರ್ತಾಯಿತ್ತು. 15 ದಿನಕ್ಕೆ ಒಂದು ಸಾರಿ ಕೋಳಿ ಕೊಯ್ದು ಬಿಡೋರು. ಫಿಕ್ಸ್ 15 ದಿನಕ್ಕೆ ಒಂದು ಸಾರಿ, 3 ತಿಂಗಳಿಗೆ ಒಂದು ಸಾರಿ ಕುರಿ ಕೊಯ್ದು ಬಿಡೋರು. ಅದು ಆಮೇಲೆ ಅದ್ರ ಜೊತೆಗೆ ಇನ್ನು 3 ಸಾರಿ ಆಪ್ಷನ್. ಒಂದು ಆಲೂಗಡ್ಡೆ ಬೆಳೀತಾ ಇದ್ರು, ಆ ಒಂಗಲ್ಗೆ ಒಂದು ಕುರಿ ಕೊಯ್ತಾ ಇದ್ರು. ಆಮೇಲೆ ದಸರೆಗೆ ಒಂದು ಒಳ್ಳೆ ಕುರಿ ಸಾಕ್ಬಿಟ್ಟು ಅದನ್ನು ಕೊಯ್ತಾ ಇದ್ರು. ಅದು ವರ್ಷ ಪೂರ್ತ ನಮ್ಮ ಯಜಮಾನಪ್ಪನೇ ಸಾಕ್ತಾ ಇದ್ದು. ಅದನ್ನ ಮಾಲಿಕ್ ಮುಖ್ಯಸ್ಥರು ಅವರೇ ಸಾಕ್ತಾ ಇದ್ರು, ಅವರೇ ತಿಂಡಿ ಕೊಟ್ಟು ಬಾಸ್. ಇನ್ನೊಂದು ಯುಗಾದಿಗೊಂದು, ಇವು 3 ಒಂದು 4 ಸಾರಿ ಕುರಿ ಕೊಯ್ತಾ ಇದ್ರು. ಇನ್ನು ಯಾವಾಗಲೂ 15 ದಿನಕ್ಕೆ ಒಂದು ಸಾರಿ ಯಥೇಚ್ಛವಾಗಿ ಕೋಳಿ. ಇವಾಗ ಏನು ನಾವು ಊಟ ಮಾಡ್ತೀವಲ್ಲ, ಅದೇ ಸೇಮ್ ಸಿಸ್ಟಮ್. ಅದ್ರ ಜೊತೆಗೆ ಏನಂತ ಹೇಳಿದ್ರೆ, ಬಹಳ ಸ್ವಂತ ಆಲೂಗಡ್ಡೆ ಉಪಯೋಗಿಸೋದು. ಅದ್ರ ಜೊತೆಗೆ ಆ ಪುಡಿ ಚಲಿದ್ರೆ ಆ ಚಿಕನ್ ಅಷ್ಟೇ ರುಚಿಕಟ್ಟಾಗಿರ್ತಾ ಇತ್ತು. ಹುಡುಗರೆಲ್ಲಾನು ಚಿಕನ್ ಪೀಸ್ ಬೇಡ, ನನಗೆ ಅದೇ ಹಾಕಿ ಅಂತ ಹೇಳ್ತಾ ಇದ್ರು. ಅಷ್ಟು ರುಚಿಕಟ್ಟಾಗಿರ್ತಾ ಇತ್ತು ಅದು. ಅವೆಲ್ಲ ನೆನ್ಕೊಂಡ್ರೆ ಅದು ಅದ್ಭುತವಾದ ಕಥನಗಳು. ಕೃಷಿ ಮಾಡಿ ನೋಡಿ ನೀವು, ಅಂದರೆ 82 ಜನರ ಅವಿಭಕ್ತ ಕುಟುಂಬ ಇದ್ದಿದ್ದೇ 26-27 ಎಕರೆ ಭೂಮಿ. ಕೃಷಿ ಮಾಡಿ ಸರ್ಪ್ಲಸ್ ಇದ್ದು ಮದುವೆ ಮಾಡಿ ಸುಖವಾಗಿದ್ದಂಥ ಕಾಲದಲ್ಲಿ, ಹಾಗಾದ್ರೆ ಕೃಷಿ ಅನ್ನೋದು ಲಾಸ್ ಅಲ್ಲ? ಯಾವತ್ತೂ ಇಲ್ಲ. ಯಾವತ್ತು ಇವನ್ ಕೃಷಿಕ ಯಾವತ್ತೂ ನಷ್ಟ ಆಗೋದಕ್ಕೆ ಶುರು ಮಾಡ್ದ ಅಂತ ಹೇಳಿದ್ರೆ
ಎರಡು ಬಹಳ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಕೊಂಡು ತಿನ್ನುವ ಸಂಸ್ಕೃತಿಯನ್ನ ಬೆಳೆಸ್ಕೊಂಡಿದ್ದು ಮೊದಲನೇ ತಪ್ಪು. ಎರಡನೇದು ಯಾವುದೋ ಒಂದು ಬೆಳೆ ಬೆಳೆದು ಇನ್ನೆಲ್ಲವನ್ನ ಬಿಟ್ಟು ಎಲ್ಲವನ್ನ ಕೊಂಡುಕೊಳ್ಳೋದಕ್ಕೆ ಶುರು ಮಾಡಿದ್ದು ಎರಡನೇ ತಪ್ಪು. ಆಮೇಲೆ ಅಗತ್ಯಗಳನ್ನು ಜಾಸ್ತಿ ಮಾಡ್ಕೊಂಡಿದ್ದು ಇವನು. ಇವಾಗ ಯಾವುದೋ ನಗರದ ಸಂಸ್ಕೃತಿ ಬೇಕು ನಿನಗೆ, ಅವನು ಏನೇನು ಮಾಡ್ಕೊಂಡ್ವಿ ಅಂತ. ಮೊದಲನೇದು ಸೌದೆ ಒಲೆ ತಪ್ಪಿಸಿ ಗ್ಯಾಸ್ ಒಲೆಗೆ ಬಂದ್ವಿ. ಎರಡನೇದು ಮನೆಗೆ ಫ್ರಿಜ್ ಬಂತು, ಮಡಿಕೆ ಹೋಯ್ತು, ಅಲ್ಲಿ ಇವನ ಆರೋಗ್ಯ ಇನ್ನು ಸ್ವಲ್ಪ ಕ್ಷೀಣಿಸ್ತು. ಆಚೆಯಿಂದ ತಗೊಂಬರೋದು ತಿಂದ. ಆಮೇಲೆ ಬಹಳ ಮುಖ್ಯವಾಗಿ ರೀಫೈನ್ಡ್ ಆಯಿಲ್ಗಳನ್ನ ತಿನ್ನೋದಕ್ಕೆ ಶುರು ಮಾಡಿದ. ಇಲ್ಲಿ ಆರೋಗ್ಯ ಹೋಯಿತು. ಅದ್ರ ಜೊತೆಗೆ ರಾಸಾಯನಿಕ ಕೃಷಿಯಲ್ಲಿ ವಿಷಗಳನ್ನ ಬೆರೆಸಿದ್ದನ್ನು ತಿನ್ನೋಕೆ ಹೋಯಿತು, ಅಲ್ಲಿ ಇನ್ನಷ್ಟು ಆರೋಗ್ಯ ಹೋಯಿತು. ಇದ್ರ ಜೊತೆಗೆ ಮಕ್ಕಳು ಕೆಲಸಕ್ಕೆ ಬರೋದು ಬೇಡ ಅಂತೇಳಿ ಇವರಿಗೆ ಸಿಟಿಗಟ್ಟದ, ಇಲ್ಲಿ ಇನ್ನೊಂದಷ್ಟು ಅಧೋಪತಿ ಪತನಕ್ಕೆ ಹೋಯಿತು. ಇವು ಒಂದಲ್ಲ ಕಾರಣಗಳು. ಈ ಥರ ಪಟ್ಟಿ ಮಾಡ್ತಾ ಹೋದ್ರೆ ಇವೆಲ್ಲ ಕಾರಣಗಳಿಂದ ಇವನು ನಷ್ಟದ ಕಡೆಗೆ ಹೋಗೋದಕ್ಕೆ ಶುರು ಮಾಡಿದ. ಆದರೆ ಅವನು ಹಳೆಯ ಪದ್ಧತಿ ಮರಳಿದ್ರೆ ಮತ್ತೆ ಸುಖವಾಗಿರ್ಬೋದು ಅವನು. ಎಸ್. ಆದರೆ ಇವನು ಹಳೆಯ ಪದ್ಧತಿಗೆ ಮರಳೋದಕ್ಕೆ ಮುಂಚೆ ಇದಿಷ್ಟು ಬೇಸ್ ಮಾಡ್ಕೋಬೇಕು. ಇವನು ತಳಪಾಯ ಹಾಕ್ಕೋಬೇಕು. ಎಲ್ಲ ಆಸೆ ಆಮಿಷಗಳು ಬಿಡಬೇಕು, ಇಲ್ಲಿ ದುಡಿಬೇಕು, ಬದುಕಬೇಕು. ಆಮೇಲೆ ಬಹಳ ಮುಖ್ಯವಾಗಿ ಹಣದ ಆಮಿಷವನ್ನು ಬಿಟ್ಬಿಡ್ಬೇಕು. ಹಣದಿಂದನೇ ಎಲ್ಲ ಅನ್ನೋದನ್ನ ಬಿಡಬೇಕಾಗುತ್ತೆ. ಇವನು ನಿನ್ನ ನೆಮ್ಮದಿ ಹಣದಲ್ಲಿಲ್ಲ ಅನ್ನೋದನ್ನ ತಿಳ್ಕೊಬೇಕಾಗತ್ತೆ. ಉದಾಹರಣೆಗೆ 3 ಎಕರೆ ಏನೋ ಬೆಳೆದು 5 ಕೋಟಿ ದುಡಿದೆ ಅಂತೆಲ್ಲ, ಅದು ಭ್ರಮೆಯೇ. ಅದಕ್ಕೂ ಹೋಗ್ಬಾರ್ದು ನೀವು. ಈಗ ಉದಾಹರಣೆ ದಾಳಿಂಬೆ ಬೆಳೆದ್ರೆ ಅಥವಾ ನಿಮ್ಮೂರಿನ ನೋಡಿ, ಅದು ಒಂದು ಎಲ್ಲೋ ಒಂದು ಆಪ್ಷನ್ಸ್ ಕೆಲವು. ಆಮೇಲೆ ಅವು ಯಾವುದೂ ನನಗನ್ನಿಸ್ದಂಗೆ ಅಷ್ಟು ಸತ್ಯ ಇರೋದಿಲ್ಲ. ಒಂದು ಲಿಮಿಟ್. 4 ಲಕ್ಷ ದಾಳಿಂಬೆಯಲ್ಲಿ ಬೆಳೆದ ಅಂತ ಹೇಳಿದ್ರೆ ಖರ್ಚು 2 ಲಕ್ಷ ಆಗಿರುತ್ತೆ. ಅದು ಬಹಳ ಮುಖ್ಯ ಆಗುತ್ತೆ ಅಲ್ಲಿ. ಆ ಒಳಸೂರಿಗಳೇನು ಕೊಟ್ಟಿರುತ್ತೆ ಅಂದರೆ ಅಂಥ ಸಕ್ಸಸ್ ಕಥೆಗಳು ಕೂಡ ಭಾಳ ವ್ಯವಸಾಯದಲ್ಲಿ 10ಕ್ಕೂ ಒಬ್ಬ ರೈತನಿಗೆ ಮಾತ್ರ ಸಿಗ್ತಾ ಇರುತ್ತೆ. 9 ಜನ ಮಾಡ್ತಾ ಇರೋದಿಲ್ಲ ಅದು. ಆಮೇಲೆ ಅದೆಲ್ಲದಕ್ಕೂ ಮುಂಚೆ ಯಾವನಿಗೆ ಆ ಬಂದಾಗ ಬೆಲೆ ಸಿಗುತ್ತೆ ಅವನು ಮಾತ್ರ ಆ ಸಕ್ಸಸ್ಗೆ ಹೋಗ್ತಾನೆ. ಎಲ್ಲರೂ ಆ ಸಕ್ಸಸ್ಗೆ ಹೋಗೋಕೆ ಆಗಿಲ್ಲ. ಆ ಟೈಮಿಂಗ್ ಅದೊಂದು ಮ್ಯಾಜಿಕ್. ಅದು ಉದಾಹರಣೆಗೆ ವರಮಹಾಲಕ್ಷ್ಮಿ ಹಬ್ಬದ ದಿನನೇ ಹೂ ರೈತನ ಥರ ರೈತನಿರಬೇಕು. ನಿಮಗೆ ಅದಕ್ಕೊಂದು ಒಳ್ಳೆ ಉದಾಹರಣೆ ಇದೆ ನಮ್ಮ ಪಕ್ಕದಲ್ಲೇ. ಅವನು ಇವತ್ತು ತುಂಬಾ ಸಂಪಾದನೆ ಮಾಡಿದ್ದಾನೆ. ಅವನು ಇಡೀ ಜನ್ಮದಲ್ಲಿ ಅವನು ಏನೂ ಹಾಕಿಲ್ಲ. ಇವತ್ತು 89ನೇ ಬೆಳೆ ನೌಕೋಲ್ ಹಾಕಿದ್ದಾನೆ ಕಂಟಿನ್ಯೂಸ್ ಆಗಿ. ಅಲ್ಲ, ಇವರಲ್ಲ, ಇನ್ನೊಂದು ತೋಡು 89 ಬೆಳೆ. ಅವನು ಹಾಕಿದಾಗ ಯಾವಾಗಲೂ ರೇಟ್ ಸಿಗುತ್ತೆ. ಅವನು ಹಾಕಿದ ಇನ್ನೊಂದು 4 ದಿನಕ್ಕೆ ರೇಟ್ ಡೌನ್ ಆಗಿರುತ್ತೆ. ಅದೇನೋ ಅವನೇ ಕೊಂಡ್ಕೊತಾನೆ. ಪ್ರತಿ ಸಾರಿನೂ ದುಡ್ಡು ಮಾಡ್ತಾನೆ. ಇವಾಗಲೂ ಹಾಕಿದ್ದಾನೆ. ಪಕ್ಕ ಟೈಮಿಂಗ್ ರೈತ ಪಕ್ಕ ಹೋಗ್ತಾನೆ. ಬೆಳಗ್ಗೆ ಇದು ಮಾಡ್ತಾನೆ. ಆಮೇಲೆ ಬಂದು ಏನೋ ಫೈನಾನ್ಸ್ ಏನೋ ಇಟ್ಕೊಂಡಿದ್ದಾನೆ, ಅದರಲ್ಲಿ ಬ್ಯುಸಿ ಆಗೋಗ್ತಾನೆ. ಬೆಳಗ್ಗೆ ಎದ್ದು ನಿಖಾರ್ ಹಾಕೊಂಡು ಹೋಗಿ ತೋಟ ಎಲ್ಲ ಮಾಡಿ ಒಂದು 9 ಗಂಟೆಗೆ ಬಂದ್ಬಿಡ್ತಾನೆ. ಮಾರ್ನಿಂಗ್ ಮುಗೀತು ಕೃಷಿ. ಆಮೇಲೆ ಬೇರೆ ವ್ಯವಸಾಯ. ನೀವು ಒಂದ್ಸಾರಿ ಭೇಟಿ ಮಾಡೋಣ. ಬಹಳ ಅದ್ಭುತವಾದ, ಆಮೇಲೆ ಬಹಳ ಸಕ್ಸಸ್ಫುಲ್. ಅವನು ವ್ಯವಸಾಯದಿಂದನೇ ಎಲ್ಲ ಆಗಿರೋದು. ಇವತ್ತಿಗೂ ವ್ಯವಸಾಯನ ಬಿಟ್ಟಿಲ್ಲ. ಇವತ್ತು ಅವನು ವಹಿವಾಟು ಕೇಳಿದ್ರೆ ನಾನೇ ಭಯ ಬೀಳ್ತೀನಿ. ಕೋಟಿಗಳಲ್ಲಿ ಇರ್ತದೆ. ಅಣ್ಣನ ಮಗನೇ ಆಗಬೇಕು ಅವನು. ಕೋಟಿಗಳು ಅಲಕ್ಷ ಸ್ವಾಮಿ. ಅನ್ನ ನೀಡುತ್ತಾಳೆ ಭೂಮಿ ತಾಯಿ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು. ಪುಸ್ತಕಗಳನ್ನ ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.